ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ್ ಇದರ 22ನೇ ವಾರ್ಷಿಕೋತ್ಸವವು ನವೆಂಬರ್ 17ರಂದು ಶಹಾಡ್ ರೈಲ್ವೆ ನಿಲ್ದಾಣದ ಬಳಿಯ ಪಾಟೀದಾರ್ ಭವನ್ ಎಸಿ ಹಾಲ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ಸಂಘದ ನಿಕಟಪೂರ್ವ ಅಧ್ಯಕ್ಷೆ ಜ್ಯೋತಿ ಪ್ರಕಾಶ್ ಕುಂಟಿನಿ, ಅಧ್ಯಕ್ಷ ಪ್ರಕಾಶ್ ಕುಂಟಿನಿ ಮತ್ತು ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಹಾರಾರ್ಪಣೆಗೈದು ದೀಪ ಬೆಳಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಜ್ಯೋತಿ ಪ್ರಕಾಶ್ ಕುಂಟಿನಿ ಅವರು ಭಾವಗೀತೆ ಹಾಡುವುದರೊಂದಿಗೆ ಭಾವಗೀತೆ ಸ್ಪರ್ಧೆಗೆ ಚಾಲನೆ ನೀಡಿದರು. ಲೋಕವ ಬೆಳಗುತ್ತಿದೆ, ಲೋಕವ ಬೆಳಗುತ್ತಿದೆ, ಜ್ಯೋತಿ ಉದಯಿಸುತ್ತಿದೆ, ಜ್ಯೋತಿ ಉದಯಿಸುತ್ತಿದೆ, ಜ್ಯೋತಿ ಉದಯಿಸುತ್ತಿದೆ. ಅಂತರಂಗದ ಮೃದಂಗ ಅಂತು ಸೋಂಕನಾದನ ಕಲ್ಪದಾದಿಯಲ್ಲಿ ನನ್ನ ನಿನ್ನ ವಿರಹವಾಗಿ ಇಲ್ಲೋ ಏನು ನಿನ್ನ ಹುಡುಗಿ ಕಾಮ ಕಂಡೆ ಹೋಗಿ ಕಲ್ಪದಾದಿಯಲ್ಲಿ ನನ್ನ ನಿನ್ನ ವಿರಹವಾಗಿ ಎಲ್ಲೋ ಏನು ನಿನ್ನ ಹುಡುಗಿ ಕಾಮ ಕಂಡೆ ಹೋಗಿ ಮರವೆ ಕೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ ಮರವೆ ಕೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ ಬೆಟ್ಟ ದೊಡ್ಡ ವಕುತನಿಯ ಅಂಗಿ ಹಸಿರು ನೋಡ ತಂಗಿ ಹೊರಟಾವೆಲ್ಲೋ ತಂಗಿ ಬೆಟ್ಟ ದೊಡ್ಡ ವಕುತನಿಯ ಅಂಗಿ ಹಸಿರು ನೋಡ ತಂಗಿ ಹೊರಟಾವೆಲ್ಲೋ ತಂಗಿ ಜಾತ್ರೆಗೇನೋ ನಿರ್ಧಾರ ಇಲ್ಲೇ ತಾನೋ ಜಾತ್ರೆಗೇನೋ ನಿರ್ಧಾರ ಇಲ್ಲೇ ತಾನೋ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಹುಯ್ಯೋ ಹುಯ್ಯೋ ಹೊಯ್ 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 ಹುಯ್ಯೋ ಹುಯ್ಯೋ ಹೊಯ್ ತಾರಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸರ್ವಿಕಾಶಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವಾಸನ ನಿರ್ವಾಸನ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಪಂಜರದಲ್ಲಿ ನೂಕಬಹುದೇ ಗಿಳಿಯನು ನೂಕಿ ಸುರಿದರೇನೋ ರಾಶಿ ಕಾಳನು ಪಂಜರದಲ್ಲಿ ನೂಕಬಹುದೇ ಗಿಳಿಯನು ನೂಕಿ ಸುರಿದರೇನೋ ರಾಶಿ ಕಾಳನು ತಿನ್ನುವುದೇ ಗುರಿಯೇ ಹೇಳಿ ಬಾಳಿಗೆ ತಿನ್ನುವುದೇ ಗುರಿಯೇ ಹೇಳಿ ಬಾಳಿಗೆ ಅದರ ಬಾಳು ಬಲಿಯೇ ನಮ್ಮ ಲೀಲೆಗೆ ಅದರ ಬಾಳು ಬಲಿಯೇ ನಮ್ಮ ಲೀಲೆಗೆ ನಿಂತ ನೀಲ ಕಲಕ ಬೇಡಿ ಕಲ್ಲುಗಳೇ ಅಂದಾವ ನೋಡಲು ಶಿವ ಬಂದು ಶಿವಮೊಗ್ಗಿ ಕಬ್ಬಕ್ಕಿ ಭಯ ಬಿಡುತ್ತಾವೆ.
ತಾದೆ ಬಿಡದಿ ಕಂಬ ಕುಂಬಾಳೆ ನಡುಗ್ಯಾವಿ ಆಹ ಮೂಡ ಕುಡಿದಲ್ಲಿ ಕೆರೆ ನೋಡೋ ತೊಂದೈ ಭೋಗ ಮೂಡಿ ಬಂತಾನೆ ಚಂದಿರಾವ ತಂತ್ರಿಸಿ ನೋಡೋರ್ಗೆ ಎಂಥ ಕುಡಿಗಲ್ ಕೆರೆ ಸಂತೆ ಹದಿಲಿ ಕಲ್ಲು ಕಟ್ಟೆ ಒಟ್ಟು 3 ತಂಡಗಳು ಕನ್ನಡ ಸಮೂಹ ಭಾವಗೀತೆ ಹಾಗೂ 4 ತಂಡಗಳು ಜನಪದ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಹಾಗೂ 5 ತಂಡಗಳು ಸಮೂಹ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿತು. ಜತೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಲ್ಗಾಂ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರು.
ವಾಗರ್ಥದಂತೆ ನಮ್ಮ ಈ ಮೈಮನ ಕಡಲಲ್ಲೋ ನಮ್ಮ ಒಡಲಲ್ಲೋ ಇದರ ನೆಲೆಯು ಇದು ಉಪ್ಪು ನೀರ ಕಡಲಲ್ಲೋ ನಮ್ಮ ಒಡಲಲ್ಲೋ ಇದರ ನೆಲೆಯು ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದಾಗ ಇದರ ಬೆಲೆಯು ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದಾಗ ಇದರ ಬೆಲೆಯು ಸಿಕ್ಕಲ್ಲೇ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಲೆಯು ಸಿಕ್ಕಲ್ಲೇ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಲೆಯು ಕಣ್ಣರಳಿದಾಗ ಒಡೆಯುವುದು ಇದರ ಕಡೆಯು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಮುತ್ತಿನ ಕಣ್ಣು ಕನ್ನಡ ಅಮ್ಮನೆ ಕಲ್ಪತರು ಕನ್ನಡವೇ ಸತ್ಯ. ನಂತರ ಕನ್ನಡ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾದ ಕುಂಠಿನಿ ಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಕ ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಪೂಜಾರಿ, ಗೌರವ ಅತಿಥಿ ಬಂಟರ ಸಂಘದ ಮೀರಾ ಬಾಹಿಂದರ್ ಪ್ರಾದೇಶಿಕ ಸಮಿತಿಯ ಜೊತೆ ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಸಿದ್ದಕಟ್ಟೆ, ಮುಖ್ಯ ಅತಿಥಿ ಶ್ರೀ ನಾಗೇಶ್ವರ ದೇವಸ್ಥಾನ ಬಾರ್ಕೂರು ಇದರ ಆಡಳಿತ ಮುಕ್ತೇಸರರಾದ ಸುರೇಶ್ ಭಂಡಾರಿ, ಜ್ಯೋತಿ ಪ್ರಕಾಶ್ ಕುಂಠಿನಿ ದೀಪ ಪ್ರಜ್ವಲಿಸಿ ಕೇಂದ್ರದ ಸದಸ್ಯರು ನಾಡಗೀತೆ ಹಾಡುವುದರೊಂದಿಗೆ ಉದ್ಘಾಟಿಸಿದರು. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇಗದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅಧ್ಯಕ್ಷರಾದ ಕುಂಠಿನಿ ಪ್ರಕಾಶ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದು ಹೆಜ್ಮಾಡಿಯವರಿಗೆ ಗೊತ್ತಿದೆ. ನಾವು ಒಳ್ಳೆ ದೊಡ್ಡ ಲೇಖಕರು ನಮ್ಮ ಹೆಜ್ಮಾಡಿಯವರು ನಮ್ಮ ಜೊತೆ ಇದ್ದಾರೆ. ಭರತ್ ಕುಮಾರ್ ಬರಬೇಕಿತ್ತು, ಬರಲಿಲ್ಲ. ಆದರೆ ಒಂದೆರಡು ಮಾತು ಹೇಳಬೇಕು, ಜೊತೆಗೆ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಸ್ವಾಗತಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ನಾನು ಮೊದಲಾಗಿ ಉದ್ಘಾಟಕರನ್ನು ಹೊಗಳಬೇಕು, ಬಹಳಷ್ಟು ಹೊಗಳಬೇಕು. ಆದರೆ ಹೊಗಳಲಿಕ್ಕೆ ನಾನು ಹೋಗಿದ್ರೆ ಹೊಗಳೋರೆ ಒಂದು ಜವಾಬ್ದಾರಿ ಮತ್ತೊಬ್ಬರಿಗೆ ಕೊಟ್ಟಿದ್ದೇನೆ, ಅದು ನಾನು ಹೊಗಳಿಕ್ಕೆ ಹೋಗುವುದಿಲ್ಲ. ಆದರೆ ಈ ಮನುಷ್ಯ ನಾನು ಕಳೆದ ಒಂದು 3 ದಶಕಗಳಿಂದ 30 ವರ್ಷದಿಂದ ಹಿರಿಯರನ್ನ ನಾನು ಒಂದು ದೇವತಾ ಮನುಷ್ಯ ಅಂತ ಎಣಿಸ್ಕೊಂಡಿದ್ದೇನೆ. ಅವರ ಆ ವ್ಯಕ್ತಿತ್ವವೇ ಹಾಗೆ ಇದೆ. ಅವರು ಬ್ರಾಹ್ಮಣೋತ್ತಮಕ್ಕಿಂತ ಉತ್ತಮವರಂತ ನಾನು ಎಣಿಸ್ಕೊಳ್ತೇನೆ. ಬಹಳಷ್ಟು ಒಂದು ಸೌಮ್ಯ ಸ್ವಭಾವ, ಎಲ್ಲರಿಗೊಂದಿಗೆ ಬಹಳ ಪ್ರೀತಿ ಗೌರವದಿಂದ ಆ ಮಾತಾಡುವ ಒಂದು ಶೈಲಿ ಇದೆ ಅಲ್ವಾ, ಅದು ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಗೌರವ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಎಸ್ ನಾಯಕ್ ವಾರ್ಷಿಕ ವರದಿ ವಾಚಿಸಿದರೆ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಕುಮುದಾ ಡಿ ಶೆಟ್ಟಿ ಮಹಿಳಾ ವಿಭಾಗದ ವಾರ್ಷಿಕ ಚಟುವಟಿಕೆಯ ವಿವರ ನೀಡಿದರು. ಮುತಾಲಿಕ್ ದೇಸಾಯಿ ಅವರನ್ನು ಕಲ್ಯಾಣ ಕಸ್ತೂರಿ ಸಾಹಿತ್ಯ ಪ್ರಶಸ್ತಿ ಮತ್ತು 10,000 ರೂಪಾಯಿ ಗೌರವಧನದೊಂದಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಂಸ್ಥೆಯ ಹಿರಿಯ ಸದಸ್ಯ, ಕೊಡುಗೈ ದಾನಿ, ಸಮಾಜ ಸೇವಕ, ಹೋಟೆಲ್ ಉದ್ಯಮಿ
ಜಯ ಕೆ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ಮುಂಬೈ ನಗರದ 12 ವಿವಿಧ ಸಂಘ ಸಂಸ್ಥೆಗಳಿಂದ ಸಮೂಹ ಭಕ್ತಿಗೀತೆ ಗಾಯನ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ನಮ್ಮ ಮಹಿಳೆಯರು 2 ಕಾರ್ಯಕ್ರಮ ಮಾಡಿದ್ದಾರೆ. ಅದರ ವಿವರಣೆಯನ್ನು ನಮ್ಮ ಕಾರ್ಯಾಧ್ಯಕ್ಷರು ನೀಡ್ತಾರೆ. 16/8/2024 ಪ್ರತಿ ವರ್ಷದಂತೆ ಅಂಬರ್ನಾಥ್ ಶಾಲಾ ಮಕ್ಕಳಿಗೆ ಪುಸ್ತಕ, ಬ್ಯಾಗ್, ಲೇಖನ ಸಾಮಗ್ರಿಗಳನ್ನು ಶಾಲಾ ಮಕ್ಕಳಿಗೆ ವಿತರಿಸಲಾಯಿತು. ಸೌಭಾಗ್ಯವೆಸಗಿ ಸುಮಾರು 200ಕ್ಕಿಂತಲೂ ಹೆಚ್ಚು ಮಹಿಳಾ ಸದಸ್ಯರಿರುವ ಈ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಹಿಳಾ ಸದಸ್ಯರಿಗೆ, ಕೇಂದ್ರದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಕೃತಜ್ಞತೆಗಳು ಸಲ್ಲಿಸುವುದರ ಜೊತೆಗೆ ಕಳೆದ 1 ವರ್ಷದಿಂದ ಮಹಿಳಾ ವಿಭಾಗ ನಡೆಸಿಕೊಂಡು ಬಂದಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಚಿಕ್ಕ ವರದಿಯನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದಿಡಲು ಬಯಸುತ್ತೇನೆ. ದಿನಾಂಕ 21/24 ಬುಧವಾರ ಸಂಜೆ ಕಲ್ಯಾಣಪುರದ ಛಾಯಾಕಿರಣ ಕಚೇರಿಯಲ್ಲಿ ನಮ್ಮ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ ಇದರ ಮಹಿಳಾ ವಿಭಾಗದ ವತಿಯಿಂದ ಹಳದಿ ಕುಂಕುಮ ಕಾರ್ಯವನ್ನು ಚಿಕ್ಕದಾಗಿ, ಚೊಕ್ಕವಾಗಿ ಹಾಗೂ ಸುಂದರವಾಗಿ ಭಜನೆ, ಸಂಗೀತ ಮತ್ತು ವಿವಿಧ ಮನೋರಂಜನಾ ಕಾರ್ಯಕ್ರಮದೊಂದಿಗೆ ಆಚರಿಸಿದ್ದೇವೆ. ಈ ಸಂದರ್ಭ ಕಲ್ಯಾಣ ಕಸ್ತೂರಿ ಸಾಹಿತ್ಯ ಪ್ರಶಸ್ತಿ 2024 ಬಿಲ್ಲವರ ಅಸೋಸಿಯೇಷನ್ನ ಮುಖವಾಣಿ ಅಕ್ಷಯ ಮಾಸಿಕದ ಸಂಪಾದಕರಾದ ಡಾಕ್ಟರ್ ಈಶ್ವರ್ ಅಲೇವೂರು ಅವರಿಗೆ ಪ್ರದಾನಿಸಲಾಯಿತು. ಪ್ರಶಸ್ತಿಯು ಇನ್ಸಾರ್ ಫೈನಾನ್ಷಿಯಲ್ ಸರ್ವಿಸಸ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಆರ್ ಕೆ ಶೆಟ್ಟಿ ಪ್ರಾಯೋಜಕತ್ವದ ₹10,000 ಗೌರವಧನ, ಪ್ರಶಸ್ತಿ ಪತ್ರ, ಸ್ಮರಣಿಕೆಯನ್ನು ಒಳಗೊಂಡಿತ್ತು. ಅಧ್ಯಾಪಕ ಮಲ್ಲಿಕಾರ್ಜುನ್ ಬಡಿಗೇರ್ ಪ್ರಶಸ್ತಿ ಪತ್ರ ವಾಚಿಸಿದರು. ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ಈಶ್ವರ್ ಅಲೆಯೂರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಉಳಿದರೇನೆ ಸಂಸ್ಕೃತಿ ಉಳಿಯುವುದು. ಇವತ್ತು ನಿಮ್ಮನ್ನೆಲ್ಲ ಬೆಸೆದ ಸಂಸ್ಕೃತಿ, ಕರ್ನಾನಂದಗೊಳಿಸುವಂತಹ ಹಾಡುಗಳು ಮತ್ತು ಕಣ್ಣಿಗೆ ಹಬ್ಬವಾದಂತಹ ನೃತ್ಯಗಳು, ಇದು ನಮ್ಮ ಕರ್ನಾಟಕದ ಸಂಸ್ಕೃತಿ. ಇದು ಮನಸ್ಸನ್ನು ಬೇಕೆಯುತ್ತದೆ. ಇಂಥ ಕೆಲಸ ಮುಂದಕ್ಕೂ ಆಗಬೇಕು. ಮುಂಚೂಣಿಯವರು ಇದನ್ನು ಮುಂದಕ್ಕೂ ಮುಂದಡಿಯಬೇಕಂತ ನಾನು ಕೇಳಿಕೊಳ್ತಿದ್ದೇನೆ. MD ಕಾಲೇಜಲ್ಲಿ ವಿಶ್ವನಾಥ ಕಾರ್ನಾಡರ ಒಂದು ಮಾರ್ಗದರ್ಶನದಲ್ಲಿ ಈ ಹುಚ್ಚನ್ನು ಅಂಟಿಸಿಕೊಂಡಂಥ ಕುಂಟಿನಿ ಇಷ್ಟು ದೊಡ್ಡದಾಗಿ ಬೆಳೆಯುತ್ತಾರೆ ಅಂತ ನನಗೆ ಅನಿಸಿರಲಿಲ್ಲ. ಅವರು ಈ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ದೊಡ್ಡದಾಗಿ ಮಾಡುತ್ತಿದ್ದಾರೆ. ಅದಕ್ಕೆಲ್ಲ ನೀವು ಕೈಜೋಡಿಸಬೇಕು. ಅವರೇನು ಇದು ಲಾಭದಲ್ಲಿ ನಡೆಸ್ತಾ ಇಲ್ಲ, ಆದರೆ ಇಂಥ ಕೆಲಸವನ್ನು ಮಾಡುವುದರಲ್ಲಿ ಮನಸ್ಸಿಗೆ ತೃಪ್ತಿ ಇದೆ. ಹಾಗಾಗಿ ಇದೊಂದು ಪ್ರೀತಿಯ ಕೆಲಸ ಅವರು ನೆರವೇರಿಸ್ತಾ ಇದ್ದಾರೆ. ಮತ್ತು ಮೊದಲಿಗೆ ಪ್ರಾರ್ಥನೆಯನ್ನು ಹಾಡಿದಂಥ ನನ್ನ ಗುರುಗಳನ್ನು ನೆನಪಿಸಿಕೊಟ್ಟಂಥ ಜ್ಯೋತಿ ಪ್ರಕಾಶ್ ಹೆಗಡೆ, BS ಕುರ್ಕಾಲ್ರನ್ನು ನೆನೆಸಿದ್ದಕ್ಕೆ ಅಭಿನಂದನೆಗಳು. ಇದೇ ವೇಳೆ ಸಂಘದ ಹಿರಿಯ ಸದಸ್ಯರಾದ ರಮೇಶ್ ಡಿ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಉದ್ಘಾಟಕ ಚಂದ್ರಶೇಖರ್ ಪೂಜಾರಿ, ಮುಖ್ಯ ಅತಿಥಿ ಸುರೇಶ್ ಭಂಡಾರಿ, ಗೌರವ ಅತಿಥಿ ರಮೇಶ್ ಶೆಟ್ಟಿ ಸಿದ್ದಕಟ್ಟೆ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ್ ಮಾಡುತ್ತಿರುವ ಕಾರ್ಯಗಳನ್ನು ಶ್ಲಾಘಿಸುತ್ತಾ ಸಂಘದ ನೂತನ ಅಧ್ಯಕ್ಷರಾದ ಪ್ರಕಾಶ್ ಕುಂಠಿನಿ ಅವರಿಗೆ ಶುಭ ಕೋರಿದರು. ನಮ್ಮ ವಿಚಾರ ಕನ್ನಡದವರು ಯಾವುದಕ್ಕೂ ಹಿಂಜರಿಯುವವರಲ್ಲ, ಮುಂದೆ ಹೋಗುವವರು ಹೋಗಲೇಬೇಕು. ಇನ್ನು ಈ ಸಾಂಸ್ಕೃತಿಕ ಕಲಾ ಕೇಂದ್ರ ಮುಂದೆ ಇದು ಒಳ್ಳೆಯದಾಗಲಿ. ಯಾಕೆಂದರೆ ಈ ಸಾಂಸ್ಕೃತಿಕ ಕಲಾ ಕೇಂದ್ರ ನಾನು ಬರುವ ಮುಂಚೆ ಬಹಳ ವಿಚಾರಗಳಿಗೆ ನಾನು ನೋಡ್ತಾ ಇದ್ದೇನೆ. ಕೆಲವರಿಗೆ ಇವತ್ತು ಆ ಕಡೆಗೂ ಕೂಡ ಬರ್ತಾ ಇದೆ. ಎಷ್ಟು ನಾನು ಕೇಳುದಪ್ಪ, ಈ ಸ್ಪೀಚ್ ಕೇಳಲಿಕ್ಕೆ ಯಾರು ಕುತ್ಕೊಳ್ಳುವುದಿಲ್ಲ. ಏನಾದರೂ ಮನೋರಂಜನೆ ಇದ್ದರೆ ಕುತ್ಕೊಳ್ತಾರೆ. ಈ ಸ್ಪೀಚ್ ಕೇಳೋದು ಬಹಳ ಕಡಿಮೆ, ಯಾಕಂದರೆ ಕೇಳಲೇ ಆಗೋದಿಲ್ಲ. ನಾವು ಒಂದು ಧ್ಯೇಯ ಇಟ್ಟುಕೊಳ್ಬೇಕು, ಒಂದು ಗುರಿ ಇರಬೇಕು. ಆ ಗುರಿಯನ್ನು ಮಾತ್ರ ನಾವು ತಲುಪಿದ್ರೆ ಮಾತ್ರ ಸಾಕು. ನಮ್ಮಲ್ಲಿ ಗುರಿ ಯಾವುದು ಅಂದರೆ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಈ ಸಾಂಸ್ಕೃತಿಕ ಕಲಾ ಕೇಂದ್ರವನ್ನು ಒಳ್ಳೇದು ಮಾಡಬೇಕು. ಅದು ಹೇಗೆ ಮಾಡುವುದು, ಅದು ನಿಮ್ಮ ಧ್ಯೇಯ, ಗುರಿ. ಅದನ್ನು ತಲುಪಲೇಬೇಕು. ಎಲ್ಲರೂ ಸಹಕರಿಸಿದರೆ ಖಂಡಿತವಾಗಿ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುವುದಕ್ಕೆ ಜನಬಲ ಬೇಕು, ಅದರೊಟ್ಟಿಗೆ ಧನಬಲವೂ ಬೇಕು. ಧನಬಲ ಇದ್ದರೆ ಎಲ್ಲವೂ ಕೆಲಸ ಸುಗಮವಾಗಿ ನಡೆಯುತ್ತದೆ. ಅದರೊಟ್ಟಿಗೆ ಜನಬಲವೂ ಬೇಕು. ಈ ಸಂಸ್ಥೆಯು ಮುಂದೆ ಒಳ್ಳೆಯದಾಗಲಿ. ನಾನು ಹೆಚ್ಚು ಮಾತಾಡುವುದಿಲ್ಲ. ಎಲ್ಲ ಸ್ತ್ರೀಯರನ್ನು ಗಮನಿಸಿದಾಗ ಖಂಡಿತವಾಗಿಯೂ
ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ ಎಷ್ಟು ಪ್ರಗತಿ ಪಥದಲ್ಲಿದೆ ಅನ್ನುವುದನ್ನು ನಾವು ಖಂಡಿತವಾಗಿ ಕಾಣಬಹುದು. ಬಂಧುಗಳೇ, ಜೀವನ ಈ ಪ್ರಪಂಚವೇ ಒಂದು ಋಣಾನು ಸಂಬಂಧ. ಪಶು, ಪತ್ನಿ, ಸುತ, ಲಯ, ಆಲಯ ಇದೆಲ್ಲ ಕೂಡ ನಮಗೆ ಋಣಾನು ಸಂಬಂಧದಿಂದ ಸಿಗುತ್ತದೆ. ಕಾಲನ ಕರೆ ಬಂದಾಗ ನಾವು ಎಲ್ಲಿದ್ದೇವೋ ಅಲ್ಲಿಂದಲೇ ಹೊರಡಬೇಕಾಗ್ತದೆ. ಆ ಕಾಲನ ಕರೆ ಬಂದಾಗ ಕಾಲ ನೋಡುವುದಿಲ್ಲ ನಾನು ಎಷ್ಟು ಸುಂದರವಾಗಿದ್ದೇನೆ, ಅಥವಾ ನಾನು ಇಳಿ ವಯಸ್ಸಿನವನೇ, ಅಥವಾ ನನ್ನಲ್ಲಿ ಬೇಕಾದಷ್ಟು ಆಸ್ತಿ ಸಂಪತ್ತುಗಳಿವೆ, ಇವು ಯಾವುದನ್ನು ಕೂಡ ಕಾಲ ಲೆಕ್ಕಿಸುವುದಿಲ್ಲ. ನಾವು ಎಲ್ಲಿದ್ದೇವೋ ಅಲ್ಲಿಂದಲೇ ಹೊರಡಬೇಕಾಗ್ತದೆ. ಒಂದು ಉದಾಹರಣೆಯಾಗಿ ಹೇಳುವುದಾದರೆ, ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನು ಬೇಟೆಯಾಡಿ ಬಂದು ಅದನ್ನು ಸಂತೆಗೆ ಮಾರಲಿಕ್ಕೆ ಕೊಂಡೋದ್ರೆ ಅದನ್ನು ಖರೀದಿಸುವವರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಅದೇ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಲಿ, ಊರಿನ ರಾಜನಾಗಲಿ, ಸಮಾಜದ ಕಟ್ಟ ಕಡೆಯ ಕೊನೆಯ ಮನುಷ್ಯನಾಗಲಿ ಸತ್ರು ಕೂಡ ಒಂದು ಅಡಿಕೆಗೂ ಕೊಳ್ಳುವವರು ಯಾರೂ ಇಲ್ಲ. ಇದರ ಅರ್ಥ ಏನಂತ ಹೇಳಿದ್ರೆ, ಬಂಧುಗಳೇ, ನಾವು ಬದುಕಿರುವಾಗ ಮಾತ್ರ ನಮಗೆ ಬೆಲೆ. ಆದ್ರಿಂದ ಭಗವಂತ ಕೊಟ್ಟಂತ ಈ ಸಾಧನ ಶರೀರದಿಂದ ನಾವು ಏನನ್ನಾದರೂ ಸಾಧಿಸಬೇಕು. ಕಾರ್ಯಕ್ರಮದ ಪ್ರಾಯೋಜಕರನ್ನು, ವಿಶೇಷ ಆಮಂತ್ರಿತರನ್ನು, ಸಹಕರಿಸಿದವರನ್ನು ಗೌರವಿಸಲಾಯಿತು. ತೀರ್ಪುಗಾರರಾದ ಅಕ್ಷತಾ ಆರ್ ನಾಯಕ್, ದೀಕ್ಷಾ ದೇವಡಿಗ, ಎಚ್.ಕೆ. ಶ್ರುತಿ, ಬಸಪ್ಪ ಸರಸಂಗಿ ಅವರನ್ನು ಗೌರವಿಸಲಾಯಿತು. ಕನ್ನಡ ಸಮೂಹ ಭಾವಗೀತೆ ಸ್ಪರ್ಧೆಯಲ್ಲಿ ಡೊಂಬಿವಲಿ ಅಜೆಡೆಪಾಡ ಭಜನಾ ಮಂಡಳಿ ಪ್ರಥಮ ಸ್ಥಾನ ಪಡೆದರೆ ನವೋದಯ ಕನ್ನಡ ಸಂಘ ದ್ವಿತೀಯ ಬಹುಮಾನ ಗಳಿಸಿತು. ನೃತ್ಯ ಸ್ಪರ್ಧೆಯಲ್ಲಿ ಬಂಟರ ಸಂಘ ನವಿ ಮುಂಬೈ ಪ್ರಾದೇಶಿಕ ಸಮಿತಿ ಮೊದಲ ಬಹುಮಾನ, ಮಹಾನಗರ ಪಾಲಿಕಾ ಕನ್ನಡ ಶಾಲೆ ವಿಕ್ರೋಲಿ ಎರಡನೇ ಬಹುಮಾನ ಪಡೆಯಿತು. ಸಂಘದ ಹಿರಿಯ ಸದಸ್ಯರನ್ನು ಗೌರವಿಸಲಾಯಿತು. ಅಧ್ಯಕ್ಷರಾದ ಕುಂಠಿನಿ ಪ್ರಕಾಶ್ ಹೆಗಡೆ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಈ ಸಂಸ್ಥೆಗೆ ನೀವೇ ಒಂದು ಆಧಾರ ಸ್ತಂಭಗಳು. ನೀವಿಲ್ಲದಿದ್ರೆ ಈ ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸಹಕಾರದಿಂದಾಗಿ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿರುವುದಕ್ಕೆ ಕಾರಣ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಜೊತೆಗೆ ಕನ್ನಡ ಉಳಿಬೇಕು, ಭಾಷೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು ಅಂತ ಹೇಳ್ತೇವೆ. ಯಾರು ಉಳಿಸೋದು? ಇದನ್ನ ಉಳಿಸಬೇಕಾದವರು ಯಾರು? ಪ್ರಕಾಶ್ ಕೊಂಡಿನ ಒಬ್ಬ ಅಲ್ಲ. ಇದಕ್ಕೆ ಕಾರಣಕರ್ತರು ನೀವು ಎಲ್ಲ. ನೀವು ಉಳಿಸಬೇಕು, ಇದು ನಿಮ್ಮ ಜವಾಬ್ದಾರಿ. ಇಲ್ಲಿ ನಾನು ನೋಡ್ತಾ ಇದ್ದೇನೆ, ಡಾನ್ಸ್ ಮಾಡುವ ಮಕ್ಕಳು ಮಾತ್ರ ಒಂದು 10-25 ಜನ ಯಂಗ್ ಇದ್ದಾರೆ, ಮತ್ತೆಲ್ಲ ನನ್ನ ಪ್ರಾಯದವರಿಂದ ನಾನು ಕಾಣ್ತಾ ಇದ್ದೇನೆ. ಈಗ ಆಗಬಾರ್ದು. ಇನ್ನಷ್ಟು ಯುವಕರಿಗೆ ನೀವು ಪ್ರೇರಣೆ ಕೊಡಿ, ಅವರನ್ನ ಕರ್ಕೊಂಡು ಬನ್ನಿ. ಗಲಾಟೆ ಮಾಡ್ತಾರೆ ಮಕ್ಕಳು, ಗಲಾಟೆ ಮಾಡಿದ್ರೆ ಮತ್ತೆ ಯಾರು ಮಾಡೋದು? ಹಿಂದೂ ಧರ್ಮ, ಆ ಧರ್ಮವನ್ನ, ಆ ಸಂಸ್ಕೃತಿಗೆ ಜೊತೆಗೆ ನಮ್ಮ ಆ ಧರ್ಮವನ್ನು, ಹಿಂದೂ ಧರ್ಮವನ್ನ, ಹಿಂದೂ ಧರ್ಮದ ಜೊತೆಗೆ ಮಾನವೀಯತೆಯನ್ನು ಉಳಿಸ್ಕೊಳ್ಬೇಕು. ಮಾನವೀಯತೆಯೇ ನಮ್ಮಲ್ಲಿ ಇಲ್ಲದಿದ್ರೆ ಯಾವ ಧರ್ಮ ಇದೆ, ಏನು ಪ್ರಯೋಜನ? ಮಾನವೀಯತೆಯೇ ಪ್ರಾಮುಖ್ಯ ನಮಗೆ. ಧರ್ಮ 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 ಅಂತ ಹೇಳಿ ಏನೂ ಪ್ರಯೋಜನ ಇಲ್ಲ. ಆ ಧರ್ಮದ ಜೊತೆಗೆ ನೀವು ಮಾನವೀಯತೆಯ ಗುಣವನ್ನು ಬೆಳೆಸ್ಕೊಳ್ಳಿ. ಆವಾಗ ಮಾತ್ರ ನೀವು ಮನುಷ್ಯರಾಗ್ತೀರಿ, ಒಳ್ಳೆಯ ಪ್ರಜೆಗಳು ಈ ದೇಶದಲ್ಲಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಮತ್ತೊಂದು ವಿಷಯ ಹೇಳಬೇಕು, ಅದು ನನ್ನ ವೈಯಕ್ತಿಕ. ಅಂದ್ರೆ ಈ ಸಂಸ್ಥೆಗೆ ನಾವೊಂದು 25ನೇ ವರ್ಷ, ಒಂದು 2-3 ವರ್ಷದಲ್ಲಿ ನಾವು ಆಚರಿಸಬೇಕು. ಅದಕ್ಕೆ ನಾವೊಂದು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಕಚೇರಿ ಅಂತೂ ಏನು ಇಲ್ಲ ನಮ್ಮಲ್ಲಿ. ಹಣ ಒಂದಿಷ್ಟು ಈ ಸಂಸ್ಥೆಯಲ್ಲಿ ಸ್ವಲ್ಪ ಕೂಡಿಟ್ಟಿದ್ದೇವೆ. ಇವರೆಲ್ಲ ನಮ್ಮ ದೊಡ್ಡ ದೊಡ್ಡ ದಾನಿಗಳ ಸಹಕಾರದಿಂದ ಸ್ವಲ್ಪ ಕೂಡಿಟ್ಟಿದ್ದೇವೆ. ಇನ್ನು ಬರುವ ಬೆಳ್ಳಿ ಹಬ್ಬದ ಮೊದಲು ಆ ಮೊತ್ತವನ್ನ, ಆ ಬೆಳ್ಳಿ ಹಬ್ಬದ ಆ ಸಂಖ್ಯೆಗೆ ಮುಟ್ಟಿಸ್ಬೇಕು ಅಂತೇಳಿ ಒಂದು ಗುರಿ ಇದೆ. ಅದಕ್ಕೆಲ್ಲ ತಮ್ಮ ಸಹಕಾರ ಇರಲಿ, ತನು ಮನದ ಸಹಕಾರ ಜೊತೆ ಇದೇ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ನಾವು ನಿಮಗೆ ಚಿರಋಣಿಯಾಗ್ತೇವೆ. ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಸುಲೋಚನಾ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ನಾಯ್ಕ್, ಗೌರವ ಕೋಶಾಧಿಕಾರಿ ಧನಂಜಯ್ ಎಲ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಿ ಬಲ್ಗಾಂವ್, ಜೊತೆ ಕೋಶಾಧಿಕಾರಿ ಜೈರಾಮ್ ಹೆಗಡೆ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಕುಮುದಾ ಡಿ ಶೆಟ್ಟಿ ಉಪಸ್ಥಿತರಿದ್ದರು. ಸರೋಜಾ ಅಮಾಠಿ ಕಾರ್ಯಕ್ರಮ ನಿರೂಪಿಸಿದರು. ಗೌರವ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ನಾಯ್ಕ್ ವಂದಿಸಿದರು.
ಭಾರತಿ ಬಿ ಶೆಟ್ಟಿ, ಜಯರಾಮ್ ಹೆಗ್ಡೆ, ಸುಲೋಚನಾ ಶೆಟ್ಟಿ ಸಹಕರಿಸಿದರು. ಸಂಘದ ಸದಸ್ಯರು, ಪರಿಸರದ ಕನ್ನಡಿಗರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ್ 22 ವರ್ಷಗಳಿಂದ ಈ ಪ್ರದೇಶದ ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಉಳಿಸುವುದರೊಂದಿಗೆ ಜನಪರ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಬರುತ್ತಿದೆ. ಇದೀಗ ಸಂಘಟನೆಯಲ್ಲಿ ಅನುಭವ ಹೊಂದಿರುವ ಪತ್ರಕರ್ತ ಪ್ರಕಾಶ್ ಕುಂಟಿನಿ ಅವರು ಸಂಘದ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಿದ್ದು, ಅವರ ಅಧ್ಯಕ್ಷಾವಧಿಯಲ್ಲಿ ಸಂಘ ಮತ್ತಷ್ಟು ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡು ಪ್ರಕಾಶಿಸಲಿ. ಧನಂಜಯ್ ಪೂಜಾರಿ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ.